ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇವತ್ತು ಮಾಸ್ಕ್ ಮೆಲ್ಲಂತೂ ಮಾಡ್ತಾ ಇದ್ದೀನಿ, ಐಸ್ ಕ್ರೀಮ್ ಆ್ಯಂಡ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅಪ್ಪು ಅವ್ರು ನೋಡಿ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನಕ್ಕೆ ಅಂದರೆ ಈ ದಿನ ನನಗೆ 500 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನನ್ನ ಫ್ಯಾಮಿಲಿಗೆ ಸೇರಿದ್ದೀರಾ ನೀವೆಲ್ಲ. ನಂಗೆ ತುಂಬ ತುಂಬ ಅಂದರೆ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಇವತ್ತು ಮಾಸ್ಕ್ ಮೆಲನ್ ಐಸ್ ಕ್ರೀಮ್ ಮತ್ತು ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಮೊದಲು ಅದನ್ನೆಲ್ಲ ರ್ಯಾಪ್ ಮಾಡ್ಕೋಬೇಕು. ಅಂದರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಫುಲ್ಲು ಅದ್ರ ಬೀಜ ಎಲ್ಲ ತೆಗ್ದು ಇಟ್ಕೋಬೇಕು. ಆ ನಂತರ ಹಾಫು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ, ಹಾಫು ಜ್ಯೂಸ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಸಣ್ಣಗೆ ಹಾಕಿ ಒಂದು ಜಾರ್ಗೆ ಹಾಕೋಬೇಕು. ಹಾಗೇನೆ 2 ಸ್ಪೂನ್ ಸಕ್ಕರೆ, ಅಂದರೆ ಸ್ವಲ್ಪ ದಪ್ಪದ ಸ್ಪೂನಲ್ಲೇ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಹಾಗೆ ಆನಂತರ ವಿಪ್ಪಿಂಗ್ ಕ್ರೀಮ್ ಹಾಕಿದ್ದೀನಿ 2 ಸ್ಪೂನ್. ಅಂದರೆ ತೋರಿಸಿದ್ದೀನಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ ವಿಪ್ಪಿಂಗ್ ಕ್ರೀಮ್ ಎಲ್ಲಿ ಸಿಗುತ್ತೆ, ಯಾವ ಅಂಗಡಿಲಿ ಅಂತ. ನೋಡಿಲ್ಲ ಅಂದರೆ ಬಿಫೋರ್ ವಿಡಿಯೋಗಳು ನೋಡಿ ಗೊತ್ತಾಗುತ್ತೆ ಎಲ್ಲಿ ಸಿಗುತ್ತೆ ಮೈಸೂರಲ್ಲಿ. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಆ ನಂತರ ಅದನ್ನ ರುಬ್ಕೊತಾ ಇದ್ದೀನಿ ನಾನು. ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಇರಬೇಕು ನೋಡೋಕ್ಕೆ. ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಕು. ಐಸ್ ಕ್ರೀಮ್ಗೆ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಮನೇಲಿ ಮಾಡಿ ನೋಡಿ ನೀವು. ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಅಪ್ಪು ಅಂತೂ ಇನ್ನೂ ಒಂದ್ಸಲ ಮಾಡೋಮ್ಮ, ಇನ್ನೊಂದ್ಸಲ ಮಾಡಮ್ಮ ಅಂತ ಕೇಳ್ತಾ ಇದ್ದ. ಅದನ್ನ ಮೋಲ್ಡ್ಗೆ ಹಾಕತ್ತಾ ಇದ್ದೀನಿ ನಾನೀಗ. ಸ್ವಲ್ಪ ಗಟ್ಟಿಗೆ ಇರಬೇಕು, ಜ್ಯೂಸ್ ಥರ ತೆಳ್ಳೆ ಮಾಡಬೇಡಿ, ಸ್ವಲ್ಪ ಗಟ್ಟಿಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಒಂದು 8 hours ಅಥವಾ 10 hours ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಟೇಸ್ಟಿ ಚೆನ್ನಾಗಿರುತ್ತೆ. ಒಂದು 2 ಅವರ್ಸ್ಗೆಲ್ಲ ತೆಗ್ದುಬಿಟ್ರೆ ಅದು ಮೆತ್ತೆ ಮೆತ್ತೆ ಆಗಿಬಿಟ್ಟಿರುತ್ತೆ. ಸೊ ಐಸ್ ಕ್ರೀಮ್ ಥರ ಇದು ಬರಲ್ಲ ಲುಕ್ಕು, ಬರೀ ಐಸ್ ಗೆಡ್ಡೆ ಥರ ಆಗಿರುತ್ತೆ. ಸೊ ಅದಕ್ಕೋಸ್ಕರ 8 to 10 hours ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಗಟ್ಟಿಗಿದ್ರೆ ಸಾಕು. ನಾನು ಮಾಡಿದ್ದು ಆಫ್ ಅಲ್ವಾ, ಅದು ಫುಲ್ಲು ಒಂದು 6 ಮೋಲ್ಡ್ ಆಗುತ್ತೆ. ತಿನ್ಬೋದು ಮನೆ ಜನ ಎಲ್ಲ. ಒಂದು ಅರ್ಧ ಇದು ಮಾಡ್ಕೊಂಡು ಇನ್ನರ್ಧ ಜ್ಯೂಸ್ ಮಾಡ್ತೇನೆ. ಅದನ್ನ ಚೆನ್ನಾಗಿ ಡಿಪ್ ಮಾಡ್ತಾ ಇದ್ದೀನಿ ಕುಟ್ಟಿ ಕುಟ್ಟಿ. ಯಾಕೆಂದ್ರೆ ಕೆಳಗಡೆ ಗಂಟನೂ ಹೋಗ್ಲಿ ಅಂತ, ಕೆಳಗಡೆ ಇದಾಗಿರಲ್ಲ. ಸೊ ಅದಕ್ಕೋಸ್ಕರ ಹಿಂಗೆ ಡಿಪ್ ಮಾಡಿದ್ರೆ ಕೆಳಗಡೆನೂ ಹೋಗುತ್ತೆ. ಆನಂತರ ಅದಕ್ಕೆ ಕ್ಯಾಪ್ ಹಾಕ್ತಾ ಇದ್ದೀನಿ ಐಸ್ ಕ್ರೀಮ್ ಮೋಲ್ಡ್ಗೆ. ಅದನ್ನೆಲ್ಲ ಹಾಕಾದ್ಮೇಲೆ ಫ್ರೀಝರಲ್ಲಿ ಇಡ್ಬೇಕೀಗ. ಈ ತರ ಕಾಣ್ತಿತ್ತು. ಅಂದ್ರೆ ನಾನು ಇದನ್ನ ಮೀಶೋದಲ್ಲೇ ತರಿಸಿದ್ದು ಮೋಲ್ಡು. ಆನಂತರ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದೇ ಇದಕ್ಕೆ ಆಫ್ ಇತ್ತಲ್ಲ, ಅದಕ್ಕೇನೆ ಐಸ್ ಕ್ರೀಮ್ ಜ್ಯೂಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದು ಅರ್ಧ ಇತ್ತಲ್ಲ, ಅದನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಆ ನಂತರ ಅದಕ್ಕೆ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಆ್ಯಂಡ್ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಮಿಲ್ಕ್ ಆ್ಯಡ್ ಮಾಡಿರೋದು ಸ್ಕಿಪ್ ಆಗ್ಬಿಟ್ಟೈತೆ. ನಾನು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ, ಅದು ವಿಡಿಯೋ ಇಲ್ಲೇ ಇಲ್ಲ, ಸ್ಕಿಪ್ ಆಗ್ಬಿಟ್ಟೈತೆ. ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಸ್ವಲ್ಪ ಕರ್ಬೂಜ ಬಿಡಬೇಕು, ಸ್ಮೂತ್ ಜಾಸ್ತಿ ಮಾಡಬೇಡಿ. ಅವಾಗ ಕರ್ಬೂಜ ಬಾಯಿಗೆ ಸಿಗ್ತಾ ಇದೆ, ಸೊ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನ ಕರ್ಬೂಜ ಮಿಲ್ಕ್ ಶೇಕ್ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಬಾದಾಮಿ ಗೋಡಂಬಿ ಆ್ಯಂಡ್ ಸ್ವಲ್ಪ ಕರ್ಬೂಜನೂ ಹಾಕಿದ್ದೀನಿ. ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಾಪು ಮತ್ತೆ ನಮ್ಮ ಮಾವ ಎಲ್ಲ ಕುಡಿತಿದ್ರು, ತುಂಬ ಚೆನ್ನಾಗೈತೆ, ಇದೇ ತರ ಮಾಡ್ಕೊಡು ಅಂತ ಹೇಳ್ತಾ ಇದ್ರು. ಅಪ್ಪು ನೋಡಿ ಏನಂದ ಅಂತ. ಫ್ರೀಝರ್ ಇಂದ ತೆಗಿತಾ ಇದ್ದೀನಿ 10 hours ಆದ್ಮೇಲೆ ಮಾರ್ನಿಂಗು.
ವ್ಲಾಗು ನಾವು ಅಪ್ಪನ ಸಮರ್ ಕ್ಯಾಂಪ್ ಸೇರ್ಸಿದೀವಿ ಅಜ್ಜಿ ಮನೆಗೆ. ತುಂಬಾ ಚೆನ್ನಾಗಿದೆ ಮಾತ್ರ ಶ್ರೀರಂಗಪಟ್ಟಣದಲ್ಲಿರೋದು ಅದು ವಿದ್ಯಾಭಾರತಿ ಸ್ಕೂಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಸೇರ್ಸಿದ್ದು ತುಂಬಾ ಚೆನ್ನಾಗಿದೆ. ಇದು ವೆಲ್ಕಮ್ ಮಾಡ್ತಿರೋದು ಅಪ್ಪುದು ಗಣಪ ಅಂತ ಟೀಮು. ಅವನು ಪ್ರಿ ಕೆಜಿ ಇಂದ LKG ಇದ್ದಿದ್ದಾನಲ್ವಾ ಸೊ ಅದಕ್ಕೋಸ್ಕರ ಗಣಪ ಅಂತ ಟೀಮು ಫಸ್ಟ್ ಡೇ ಇದು. ಎಲ್ಲ ಕ್ರಾಫ್ಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಬಟ್ ಎಲ್ಲ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. 15 ಡೇಸ್ ಅಷ್ಟೇ ಮಾಡೋದು. ಇವಾಗ ಫಸ್ಟ್ ಡೇ ಇದು ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಮ್ಯಾಮ್ ಡ್ರಾಯಿಂಗ್ ಎಲ್ಲ ಬಿಟ್ಕೊಟ್ಟು ಅದಕ್ಕೆ ಪೇಂಟ್ ಕ್ರಯಾನ್ಸ್ ಮತ್ತೆ ಒಂದು ಬ್ಯಾಗ್ ಕೂಡ ಅವರೇ ಕೊಟ್ಟಿರ್ತಾರೆ. ನಾವು ಏನು ಕೊಟ್ಟು ಕಳ್ಸಂಗಿಲ್ಲ. ಲಂಚ್ ಬಾಕ್ಸ್ ಎಲ್ಲ ಪ್ರತಿ ಒಂದು ಅವರೇ ಕೊಡ್ತಾರೆ ಫಸ್ಟ್ ಡೇ ಆಗಿರೋದ್ರಿಂದ. ಅದಕ್ಕೆ ಎಲ್ಲ ಬಣ್ಣ ಹಚ್ಚುತ್ತಾ ಇದ್ದಾರೆ. ನಮ್ಮ ಅಪ್ಪು ಕೂಡ ಬಣ್ಣ ಹಚ್ಚುತ್ತವನೆ. ಅಂದ್ರೆ ಇಲ್ಲಿ ಮನೇಲಿ ಇದ್ರೆ ಏನ್ ಗೊತ್ತಾ ಅಲ್ಲಿ ಇಲ್ಲಿ ಓಡಾಡ್ತಾನೆ ಸೊ ಅದಕ್ಕೋಸ್ಕರ ಅಜ್ಜಿ ಮನೆಗೆ ಹಾಕಿರೋದು. ಅಂಡ್ ವರ್ತ್ ಅನ್ಸುತ್ತೆ ಇದು 300 ರೂಪಾಯಿ ಆಗಿರುತ್ತೆ ಒಂದ್ ಸಮರ್ ಕ್ಯಾಂಪು ಟ್ರಾವೆಲಿಂಗ್ ಎಲ್ಲ ಸೇರಿಸಿ. ಶ್ರೀರಂಗಪಟ್ಟಣ ನಮ್ದು ಇರೋದು ಇದೇ ಊರಲ್ವಾ ಸೊ ಅದಕ್ಕೋಸ್ಕರ ಅವರೇ ಬಂದ್ ಪಿಕ್ ಮಾಡೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಸ್ನಾಕ್ಸ್ಗೆ ಕಲ್ಲಂಗಡಿ ಹಣ್ಣು ಕೊಟ್ಟಿದ್ರು. ಅಂಡ್ ಲಂಚ್ ಟೈಮ್ ಅಲ್ಲಿ ಅಸತೋಮ ಸದ್ಗಮಯ ಅದ್ ಹೇಳ್ತಾರೆ. ಅನ್ನಪೂರ್ಣೆ ಅದ್ ಹೇಳ್ಸ್ಬಿಟ್ಟು ಊಟ ಅವರೇ ಮಾಡಿಸ್ತಾರೆ. ನಮ್ಮ ಅಪ್ಪುಗಂತೂ ನಾನ್ ತಿನ್ಸ್ಬೇಕಿತ್ತು ಸೊ ಅದಕ್ಕೋಸ್ಕರ. ಆಮೇಲೆ ಟೀಚರ್ಸ್ ಎಲ್ಲ ಆಕ್ಟಿವಿಟೀಸ್ ಮಾಡಿಸ್ತಾರೆ. ಕೆಲವೊಂದು ಇದು ಫಸ್ಟ್ ಡೇ ಆಗಿರೋದ್ರಿಂದ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಅಜ್ಜಿ ಮನೆ ಸಾಂಗ್ ಎಲ್ಲ ಹಾಕ್ಸಿ ಆನಂತರ ಅಪ್ಪು ಬಿಟ್ಟು ಬರ್ಬೇಕಾದ್ರೆ ಅವರ ಫ್ರೆಂಡ್ ಮನೆ ಇತ್ತು ಅಲ್ಲೇ ಹೋಗಿದ್ದು. ಗಾರ್ಡನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಇಲ್ಲಿ ನೋಡಿ ಇದು ಮೀಶೋದಲ್ಲಿ ಸಿಗುತ್ತಂತೆ ಚೀಲಗಳು. ನಂಗೆ ಗೊತ್ತೇ ಇರ್ಲಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಬೀನಿಸು ಪ್ರತಿ ಒಂದು ಯಾವ ಗಿಡ ಇಲ್ಲ ಅಂತ ಅನ್ನಂಗೆ ಇಲ್ಲ. ಇವರೇ ತರಕಾರಿ ಎಲ್ಲ ಬೆಳ್ಕೊಂತಾರೆ. ಪ್ರತಿ ಒಂದು ಇತ್ತು. ಮಲ್ಗೆ ಗಿಡ ಕೂಡ ಅದೇ ಪಾಟ್ ಅಲ್ಲಿ ಹಾಕಿದ್ರು. ಅಂದ್ರೆ ಅದೇ ಚೀಲ ಬರುತ್ತಲ್ಲ ಆ ತರ ಕಲರ್ ಕಲರ್ ಆಗಿ ಸಖತ್ತಾಗಿ ಕಾಣ್ತಿತ್ತು. ಅಂಡ್ ಯೂನಿಫಾರ್ಮ್ ತರ ಸೂಪರ್ ಆಗಿತ್ತು ಮಾತ್ರ. ಗಿಡಗಳನ್ನ ತುಂಬಾ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ರು. ಆಮೇಲೆ ನೀಟಾಗಿ ಇಟ್ಕೊಂಡಿದ್ರು. ಅದ್ ಸಖತ್ ಇಷ್ಟ ಆಯ್ತು. ಒಳ್ಳೆ ಪ್ಲಾನ್ ಮಾಡವ್ರೆ ಮಾತ್ರ. ಮೀಶೋದಲ್ಲಿ ತುಂಬಾ ಚೆನ್ನಾಗೈತೆ ಪ್ರಾಡಕ್ಟ್ ಗಳು ಮಾತ್ರ. ಆ ನಂತರ ರಿಟರ್ನ್ ಬರ್ಬೇಕಾದ್ರೆ ಹೀಗೆ ಹಾವೇರಿ ಡ್ಯಾಮ್ ಸಿಕ್ಕಿತ್ತು. ಹಾಗೆ ಒಂದು ಸ್ಕಿಪ್ ತೋರಿಸ್ತಾ ಇದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಕ್ಕಳುಗಳೆಲ್ಲ ಆಟ ಆಡಕ್ ಬಂದ್ಬಿಟ್ಟಿದ್ರು ಆ ಕಡೆ ಸೈಡ್ ಅಲ್ಲಿ. ಅಂದ್ರೆ ಸ್ವಲ್ಪ ಅದು ಬ್ರಿಡ್ಜ್ ಹಂಗಿದೆ ಅದ್ರ ಕೆಳಗಡೆ ಅಲ್ಲಿ ಆಟ ಆಡ್ತಾ ಇದ್ರು. ಆ ನಂತರ ನಾವು ಮಕ್ಳು ಕರ್ಕೊ ಬರಕ್ ಸಂಜೆ ಹೋಗಿದ್ದು. ಅವಾಗ ಫಂಕ್ಷನ್ ಮಾಡ್ತಾ ಇದ್ರು ಅವರು. ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅಂದ್ರೆ ಉದ್ಘಾಟನೆ ಮಾಡ್ತಾರೆ ಈವ್ನಿಂಗ್ ಮಾಡೋದು ಅವರು. ಆಮೇಲೆ ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡ್ಬೇಕು ಫಸ್ಟ್ ಡೇ ಮಾತ್ರ. ಅಲ್ಲೇ ಹಸುಗಳನ್ನೆಲ್ಲ ಸಾಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು ಹಸುಗಳೆಲ್ಲ. ಅದಕ್ಕೂ ಒಂದೊಂದ್ ಹೆಸರು ಇಟ್ಟಿ ಸಾಕೊಂಡಿದ್ರು. ಅದನ್ನು ನೋಡ್ಕೊಳಕ್ ಒಬ್ರು ಇದ್ರು. ಅದಕ್ಕೂ ಎಲ್ಲ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಅಪ್ಪು ಬಾ ತೋರ್ಸು ಅವ್ನ್ ಮೊದ್ಲೇ ಇಷ್ಟ ಅಲ್ಲ ಅದಕ್ಕೆ ಪಪ್ಪ ಬಾ ತೋರ್ಸು ಅನ್ಕೊಂಡು ನೋಡ್ತಾ ಇದ್ದ. ಅವ್ರ ಪಪ್ಪ ಇದ್ರೆ ಧೈರ್ಯ ಮುಟ್ಟೋದು ಅದನ್ನೆಲ್ಲ ಇದ್ ಮಾಡೋದು ಎಳಿಯೋದು ಆತರ ಎಲ್ಲ ಮಾಡ್ತಾನೆ. ಯಾರು ಇಲ್ಲ ಅಂದ್ರೆ ಭಯ ಆಗ್ತಾ ಇರುತ್ತೆ ಅವನ್ಗೆ. ಅದಕ್ಕೆ ಅಲ್ಲಿ ಅದ್ ಚೆನ್ನಾಗೈತೆ ಇದ್ ಚೆನ್ನಾಗೈತೆ ಅಂತ ಅವ್ರ ಪಪ್ಪ ಹೇಳಿ ಹೇಳಿ ಇದ್ ಮಾಡ್ತಾ ಇದ್ರು. ಅವಾಗ ಅವನು ಪಾಪ ಚೆನ್ನಾಗೈತೆ ಅಲ್ವಾ ಅಂತ ಹೇಳ್ತಾ ಇದ್ದ. ಆ ಹುಡ್ಗನು ಬಂದು ಇದ್ ಮಾಡ್ತಾ ಇತ್ತು. ಅವ್ರ ಕಡೆಯವ್ರೇನೋ ಗೊತ್ತಿಲ್ಲ ನಂಗೆ. ಆ ಹುಡ್ಗನು ಬಂದು ಹಸುನ ಮುಟ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಇದು ಮಾತ್ರ ಕರು ಅಂತೂ ತುಂಬಾ ಚೆನ್ನಾಗಿತ್ತು. ಕೆಂಚಿಗಿತ್ತಲ್ಲ ಆ ಹಸು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಹಾಗೇನೆ ಸೆಕೆಂಡ್ ಡೇ ಥರ್ಡ್ ಡೇ ಎಲ್ಲಾದು ಕ್ಯಾಂಪ್ ನ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.